ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಲಾಸ್ಟ್ ಫ್ರೈಡೇ ವ್ಲಾಗ್ ಆಗಿರತ್ತೆ. ಸೊ ಈವ್ನಿಂಗ್ ರೊಟೀನ್ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾನು ಕ್ಲಾಸಿಂದ 12 o'clockಗೆ ಬಂದ್ಬಿಡ್ತೀನಿ. ಮಕ್ಕಳು 1 o'clockಗೆ ಬರ್ತಾರೆ. ಬಂದ ತಕ್ಷಣ ನಾನಂತೂ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಹಾಗೆ ರೆಸ್ಟ್ ಮಾಡ್ತೀನಿ. ಆಮೇಲೆ ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇನ್ನು ಅಡುಗೆ ಅಂತೂ ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲಿ ನಮ್ಮ ಮಕ್ಕಳಿಗೆ ಸ್ವೀಟ್ ಕಾರ್ನ್ಸ್ ಅಲ್ಲಿ ಒಂದು ಚಾಟ್ ಮಾಡ್ಕೊಳೋಣ ಅಂತ ಹೇಳಿ ಸ್ವೀಟ್ ಕಾರ್ನ್ಸ್ನ ಬೇಯಿಸ್ತಾ ಇದ್ದೀನಿ. ಆಮೇಲೆ ಆನಿಯನ್ ಚಟ್ನಿನ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಆನಿಯನ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಎಷ್ಟು ಕೆಜಿನ ಗಟ್ಟಲೆ ಆನಿಯನ್ಸ್ ಇದ್ರೂ ಕೂಡ ತುಂಬ ಈಸಿಯಾಗಿ ಹೇಗೆ ಕಟ್ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಆನಿಯನ್ಸ್ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಅರ್ಧನ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಥರ ಚಿಪ್ಸ್ ಸ್ಲೈಸರ್ ಇರುತ್ತಲ್ವ, ಸೊ ಇದರಲ್ಲಿ ನಾವು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಕೆಜಿನ ಗಟ್ಟಲೆ ಆನಿಯನ್ಸ್ ಇದ್ರೂ ಕೂಡ ನಾವು 5 to 10 minutes ಒಳಗಡೆ ಆರಾಮಾಗಿ ಕಟ್ ಮಾಡ್ಕೋಬೋದು. ಆಮೇಲೆ ನಾವು ಆನಿಯನ್ ಪಕೋಡಿ ಮಾಡಬೇಕಾದ್ರೆ ಈ ಆನಿಯನ್ಸ್ನ ಕಟ್ ಮಾಡ್ಕೊಳ್ಳೋದೇ ಒಂದು ಟಾಸ್ಕ್ ಆಗಿರುತ್ತೆ ಅಲ್ವಾ. ಈ ಥರ ಚಿಪ್ಸ್ ಸ್ಲೈಸರ್ ಒಂದು ಮನೇಲಿ ಇದ್ರೆ ಸಾಕು, ಎಷ್ಟು ಆನಿಯನ್ಸ್ನ ಎಷ್ಟು ತೆಳ್ಳಗೆ ಬೇಕಿದ್ರೆ ನಾವು ಕಟ್ ಮಾಡ್ಕೋಬೋದು. ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನೋಡಿ, ನಮಗೆ ಸ್ವೀಟ್ ಕಾರ್ನ್ಸ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇವಾಗ ಆನಿಯನ್ ಚಟ್ನಿನ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು 5-6 ಬೆಳ್ಳುಳ್ಳಿ, ಆಮೇಲೆ ನಮಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿನ ಹಾಕೋಬೇಕು. ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಕಟ್ ಮಾಡಿರೋ ಆನಿಯನ್ಸ್ನೆಲ್ಲ ಹಾಕೊಂಡು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಆನಿಯನ್ಸ್ ಲೈಟಾಗಿ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವು, ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಹುಣಸೆನ ಹಾಕ್ಕೊಂಡು ಇನ್ನೊಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ರಿಯಲಿ ಹುಣಸೆನ ಫ್ಲೇವರ್ ಅಂತೂ ಈ ಚಟ್ನಿಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಟೊಮೊಟೊ ಆದರೂ ಯೂಸ್ ಮಾಡ್ಬೋದು, ಬಟ್ ಹುಣಸೆನ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಸ್ಪ್ರೌಟ್ ಸಲಾಡ್ನ ಹೇಗೆ ಪ್ರಿಪೇರ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1-2 ಗ್ರೀನ್ ಚಿಲ್ಲಿ, 1-2 ಆನಿಯನ್ಸ್, ಸ್ವಲ್ಪ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಆನಿಯನ್ಸ್ ಲೈಟಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು 1 ಕಪ್ ಅಷ್ಟು ಸ್ಪ್ರೌಟ್ಸ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಸ್ಪ್ರೌಟ್ಸು ಬೇಗನೆ ಫ್ರೈ ಆಗುತ್ತೆ ಫ್ರೆಂಡ್ಸ್. ಒಂದು 2 to 3 minutesಲ್ಲಿ ನಮಗೆ ಒಂದು 50 to 60% ಫ್ರೈ ಆಗುತ್ತೆ. ಸೊ ನಾವು ಸಲಾಡ್ನ ಆ ಥರ ತಿನ್ನೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಕ್ಯಾರೆಟ್ ತುರಿನ ಹಾಕ್ಕೊಂಡು ಮತ್ತೊಂದು 2 minutes ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಲಾಸ್ಟಲ್ಲಿ ನಾವು ಬೇಯಿಸಿಟ್ಟಿರೋ ಸ್ವಲ್ಪ ಸ್ವೀಟ್ ಕಾರ್ನ್ಸು ಮತ್ತು ಹಸೆ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಆಮೇಲೆ ಇನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಈ ಚಾಟ್ನ ತಿನ್ನಿ. ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಡೆಫಿನೆಟಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವಾಗ ನಾವು ಬೇಯಿಸಿಟ್ಟಿರೋ ಸ್ವೀಟ್ ಕಾರ್ನ್ಸಲ್ಲಿ ಒಂದು ಚಾಟ್ ಪ್ರಿಪೇರ್ ಮಾಡೋಣ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಬೇಯಿಸಿಟ್ಟಿರೋ ಸ್ವೀಟ್ ಕಾರ್ನ್ಸ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸಾಲ್ಟ್ ಹಾಕಿ ಬೇಯಿಸಿದ್ನಲ್ವ, ಸಾಲ್ಟ್ ಹಾಕ್ತಾ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಒಂದು 2 to 3 minutes ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ. ಸೊ ಆವಾಗ ನಮಗೆ ಇನ್ನು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದಂತೂ ನಮ್ಮ ಮನೇಲಿ ನಮ್ಮ ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾವು ಆನಿಯನ್ ಚಟ್ನಿಗೆ ಎಲ್ಲ ಕೂಡ ಫ್ರೈ ಮಾಡಿಟ್ಟಿದ್ವಲ್ಲ, ಅದು ಪೂರ್ತಿ ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ನಾವು ಆನಿಯನ್ಸ್ ಫ್ರೈ ಮಾಡಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಹಾಕಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ನಾವು ಈ ಚಟ್ನಿನ ಹೇಗೆ ಗ್ರೈಂಡ್ ಮಾಡಬೇಕು ಅಂದರೆ ಫಸ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ಆ್ಯಂಡ್ ಒಂದು ಪಲ್ಸ್ ಕೊಟ್ಟು ಆಫ್ ಮಾಡಿ ಮತ್ತು ಮಿಕ್ಸ್ ಮಾಡಿ ಇನ್ನೊಂದು ಪಲ್ಸ್ ಕೊಡಿ. ಆ ಥರ 2-3 ಸತಿ ಪಲ್ಸ್ ಕೊಟ್ಟರೆ ನಮಗೆ ಸಾಕು. ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು, ಆವಾಗಲೇ ನಮಗೆ ಆನಿಯನ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಆನಿಯನ್ ಚಟ್ನಿಗೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಆ್ಯಂಡ್ ಸ್ವಲ್ಪ ಕರಿಬೇವು, 1-2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಇನ್ನು ಒಗ್ಗರಣೆ ಮಾಡಿಕೊಂಡ್ರೆ ನಮಗಿನ ಆನಿಯನ್ ಚಟ್ನಿ ಅಂತೂ ರೆಡಿ ಆಯಿತು. ಈ ಆನಿಯನ್ ಚಟ್ನಿ ಇಡ್ಲಿ, ದೋಸೆ ಮತ್ತು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಡೆಫಿನೆಟ್ ಆಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ.
ಇವಾಗ ಇನ್ನು ಟೀ ಟೈಮ್ ಆಯಿತು. ನಾನಂತೂ ಇಲ್ಲಿ ಕಾಫಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ, ಬೆಲ್ಲದ ಕಾಫಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಟೀ ಕಾಫಿಗೆ ನಾನಂತೂ ಯೂಸ್ ಮಾಡೋದು ಬೆಲ್ಲನೇ. ಇನ್ನು ನಮ್ಮ ಮಕ್ಕಳು ಇಬ್ಬರು ಕೂಡ ಮಲಗಿದ್ದಾರೆ, ಇವಾಗ ಎದ್ದೊಳ್ಳೋ ಟೈಮ್ ಆಗಿದೆ ಇಬ್ಬರು. ಹಲೋ ಹಲೋ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳಂತೂ ಇಬ್ಬರು ಎದ್ದಿದ್ದಾರೆ. ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೊಟ್ಟಿದ್ನಲ್ಲ, ಇವಾಗ ಕೊಡೋಣ ಆಯ್ತಾ. ಸಿಕ್ ಜರ ಬೀಳ್ತಿರೋ ಹುಷಾರು. ಸೊ ನಿದ್ದೆ ಆಯ್ತಾ ಇಬ್ರದ್ದು? ಹಾಯ್ ಮಾಡಿ ಅಲ್ಲಿ. ಇದಾ ಇದು ಚಟ್ನಿ ನೋಡು, ಚಟ್ನಿ. ಇದು ಸಲಾಡ್ ಮಾಡಿದ್ದೀನಿ ಮೊಳಕೆದು. ನೆಕ್ಸ್ಟ್ ನೋಡು, ವಾವ್, ಯಾರ ಫೇವ್ರೇಟು? ನಿಮ್ಮ ಫೇವ್ರೇಟಾ? ಹಾಕೊಡೋಣ ಇಬ್ರಿಗೂ. ಸೊ ನಮ್ಮ ಮಕ್ಕಳಿಗೆ ಫೇವ್ರೇಟ್ ಅವಾಗಲೇ ಹೇಳಿದ್ನಲ್ಲ, ಇವಾಗ ಹಾಕೊಡೋಣ. ಮಕ್ಕಳು ಮಲಗಿದ್ರಂತಾನೆ ಬೇಗ ಮಾಡಿಟ್ಟೆ. ಸೊ ಇನ್ನು ಮಕ್ಳು ಎದ್ಮೇಲೆ ತಿಂತಾರೆ ಅಂತ ಹೇಳಿ. ಓಕೆ, ತೋರಿ. ಜಿಯೆ ಕುಡಿಬೇಕಲ್ಲ ಫಸ್ಟು. ಜಿಯೆ ಕುಡಿದು ತಿಂತೀರಾ? ಫಸ್ಟ್ ಯಾವಾಗ್ಲೂ ನಾವು ಎದ್ದಿದ ತಕ್ಷಣ ನೀರು ಕುಡಿಬೇಕಲ್ಲ. ಸೊ ಹಾಗೆ ಜಿಯೆ ಕುಡಿದು ತಿಂದ್ರು ನಾನು. ಓಕೆ, ಬಾಟ್ಲ ಜಿಯೆ ಇದೆ ನೋಡ್ಕೊಡಿರಿ. ನಾನಿಲ್ಲಿ ಕಾಫಿಗೆ ಬೆಲ್ಲ ಹಾಕೊಂತ ಇದ್ದೀನಿ. ನಾನ ಕಾಲು ನೋಯ್ತಾ ಓದುತ್ತೆ ನೀರು ಬಂದೆ. ಸೊ ನಿಮಗೆಲ್ಲ ಕಾಫಿಗೆ ಬೆಲ್ಲ ಇಷ್ಟನಾ ಸಕ್ಕರೆ ಇಷ್ಟನಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಸೊ ನನಗಂತೂ ಸಕ್ಕರೆ ಬಳಸೋದೇ ಬಿಟ್ಟಿದ್ದೀವಿ, ನಾವು ಜಾಸ್ತಿ ಬೆಲ್ಲನೇ ಬಳಸ್ತೀವಿ. ಟೀ ಕಾಫಿ ಎಲ್ಲ ಸ್ವೀಟ್ಗೂ ನಾನು ಇದನ್ನೇ ಬೆಲ್ಲನೇ ಬಳಸ್ತೀನಿ. ಸ್ವಲ್ಪ ಹಾಟ್ ಇದೆ. ಈ ಹಾಟ್ ಅಲ್ಲಿ ಕಾಫಿನ ಪಡ್ಕೊಂಡು ಕುಡಿತಿದ್ದೀನಿ. ಈ ಬೆಲ್ಲ ಹಾಲಲ್ಲಿ ಹಾಕಿದ್ರೆ ಒಡೆದೋಗೋದಿಲ್ಲ, ಚೆನ್ನಾಗಿರತ್ತೆ. ಸೊ ನಾನು ಅಂಗಡಿಯಲ್ಲಿ ಆ ಥರ ಕೇಳಿಕೊಂಡು ನನಗೆ ಟೀ ಕಾಫಿಗೆ ಬೆಲ್ಲ ಬೇಕು ಅಂತ ಹೇಳಿ ಕೇಳಿದ್ರೆ ನಮಗೆ ಕೊಡ್ತಾರೆ. ಸೊ ಕೆಲವೊಂದು ಅಲ್ಲಿ ಡಿಫ್ರೆಂಟ್ ಥರ ಬೆಲ್ಲ ಇರುತ್ತಲ್ಲ, ಸೊ ನಾವು ನೋಡಿಬಿಟ್ಟು ತೊಗೊಂಬರ್ಬೇಕು. ಅವ್ರನ್ನ ಅಂಗಡಿಯವ್ರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಯಾವ್ದು ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂತಂದರೆ ನಾವು ಆರ್ಗ್ಯಾನಿಕ್ ಬೆಲ್ಲ ಬೇಕಿದ್ರೆ ಯೂಸ್ ಮಾಡ್ಬೋದು. ಬಟ್ ನನಗೆ ಅದು ಟೇಸ್ಟ್ ವೈಸು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಮತ್ತು ಅದು ಕಲರ್ ನೋಡಿ ಒಂಥರ ಕಾಫಿ ಟೀ ಕುಡಿಬೇಕು ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲ ಮನೇಲಿ ಇರುತ್ತೆ, ಆರ್ಗ್ಯಾನಿಕ್ ಬೆಲ್ಲ ಕೂಡ ಅದು ಬಳಸಲ್ಲ. ನಮ್ಮ ಅತ್ತೆ ಬರ್ತಾರಲ್ಲ, ಸೊ ಅವ್ರಿಗೆ ಅದೇ ಬೆಲ್ಲನೇ ಹಾಕ್ಕೊಡ್ತೀನಿ. ಅಂದರೆ ಅದು ಅವ್ರಿಗೆ ಇಷ್ಟ. ನಮ್ಮ ಅತ್ತೆ ಮಾವ ಅವರು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗಂತಲೇ ಹಾಗೆ ಎತ್ತಿಟ್ಟಿರ್ತೀನಿ. ಅದು ಕೊಟ್ಟಿರೋದೇ ನಮ್ಮ ಅತ್ತೆನೇ. ಊರಿಗೆ ಹೋದಾಗೆಲ್ಲ ಅವ್ರು ಕೊಡ್ತಾ ಇರ್ತಾರೆ ಇದೇ ಬೆಲ್ಲ ಯೂಸ್ ಮಾಡು ಅಂತ. ನಾನು ಯೂಸ್ ಮಾಡೋದಿಲ್ಲ, ನಾನು ಬೇರೆ ಬೆಲ್ಲ ಯೂಸ್ ಮಾಡ್ಕೊತೀನಿ. ಸೊ ನಮ್ಮ ಕಾಫಿ ಅಂತೂ ರೆಡಿ ಆಯಿತು. ಈ ನೆಸ್ಕೆಫಲ್ಲಿ 2 ರೂಪೀಸು ಅವಾಗೆಲ್ಲ ಜಾಸ್ತಿ ಬರ್ತಿತ್ತು, ಇವಾಗೆಲ್ಲ ಸ್ವಲ್ಪನೇ ಬರುತ್ತೆ ಫ್ರೆಂಡ್ಸ್. ನನಗೆ ಹಾಲಿದ್ರೆ ಇಷ್ಟ ಆಗೋದಿಲ್ಲ, ನನಗೆ ಸ್ವಲ್ಪ ಕಾಫಿ ಪುಡಿ ಜಾಸ್ತಿ ಇರಬೇಕು. ಸೊ ಹಾಗೆ ಮತ್ತೆ ಟೀ ಕುಡಿಬೇಕಂದ್ರೆ ಟೀಗೆ ಮಾತ್ರ ಹಾಲು ಜಾಸ್ತಿ ಬೇಕು, ಕಾಫಿಗೆಲ್ಲ ಸ್ವಲ್ಪ ಕಾಫಿ ಪುಡಿ ಜಾಸ್ತಿ ಇರಬೇಕು, ಆ ಥರ. ಎಸ್, ನಮ್ಮ ಕಾಫಿ ಅಂತ ರೆಡಿ ಆಯಿತು. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ನಾನು ಆಲ್ರೆಡಿ ಆನಿಯನ್ ಚಟ್ನಿನ ಪ್ರಿಪೇರ್ ಮಾಡಿದ್ದೀನಿ ಅಲ್ವಾ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ರಾಗಿ ರೊಟ್ಟಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. 2 ಕಪ್ ಅಷ್ಟು ರಾಗಿ ಹಿಟ್ಟು, ಒಂದು ಚಿಕ್ಕ ಬೌಲಷ್ಟು
ಸಣ್ಣ ರವೆ ಉಪ್ಪಿಟ್ಟು ರವೆ ಇರುತ್ತಲ್ಲ, ಸೂಜಿ ಅಂತ ಹೇಳ್ತಾರಲ್ವ, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ 1-2 ಚಿಕ್ಕದು ಆನಿಯನ್ಸು ಹಾಕ್ಕೊತಾ ಇದ್ದೀನಿ, ಮತ್ತು 1 ಕ್ಯಾರೆಟು. ಸೊ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ರೊಟ್ಟಿನ ಕೈಯಲ್ಲಿ ತಟ್ಬಿಟ್ಟು ಮಾಡ್ತೀನಿ, ಸೊ ಅದಕ್ಕೋಸ್ಕರ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಇದನ್ನು ಒಂದು 10 ನಿಮಿಷ ಹಾಗೆ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಮನೇಲಂತೂ ಎಲ್ಲ ಕೆಲಸ ಮುಗೀತು. ಇನ್ನು ಕಸ ಗುಡಿಸೋದೊಂದು ಬಾಕಿ ಇದೆ, ಅದೊಂದು ಫಿನಿಶ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಂತೂ ನಮ್ಮ ಮಕ್ಕಳು ಈ ಬೆಡ್ ಮೇಲೆ, ಇನ್ನು ಹಾಲಲ್ಲಿರೋ ದಿವಾನ್ ಕಾಟ್ ಬೆಡ್ ಮೇಲೆ ಎಲ್ಲದ್ರ ಮೇಲೆ ಏನೋ ಒಂದು ಬಿಸಾಡಿರ್ತಾರೆ. ಸೊ ಮಕ್ಕಳು ಮಧ್ಯಾಹ್ನನೇ ಬಂದುಬಿಡ್ತಾರಲ್ಲ, ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಇನ್ನು ಮನೆಯಲ್ಲೇ ಆಟಾಡ್ತಿರ್ತಾರೆ. ಸೊ ಮನೆಯಲ್ಲೇ ಇಂಡೋರಲ್ಲೇ ಆಟಾಡಬೇಕು ಅಂದರೆ ಮನೇಲಿ ಎಲ್ಲ ಕಿತ್ತಾಕಿರ್ತಾರೆ. ಸೊ ಅದಕ್ಕೋಸ್ಕರ ಇನ್ನು ನಾನಂತೂ ಕಸ ಗುಡಿಸಿ ಫ್ರೆಶ್ ಅಪ್ ಆಗಿ ಇವಾಗ ನಾನು ರೊಟ್ಟಿನ ಪ್ರಿಪೇರ್ ಮಾಡ್ತಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ಗೆ 6 ಗಂಟೆ ಅಷ್ಟೊತ್ತಿಗೆ ಊಟ ರೆಡಿಯಾಗಿರಬೇಕು. ಸೊ ಹಾಗಾಗಿ ಇನ್ನು ಅವರು ಬರೋ ಟೈಮ್ ಆಗಿದೆ ಅಂತ ಹೇಳಿ ಇಲ್ಲಿ ರೊಟ್ಟಿನ ತಡ್ತಾ ಇದ್ದೀನಿ. ನೋಡಿ, ಏನಾದರೂ ಒಂದು ಕ್ಲಾತ್ನ ತಗೊಂಡು ಅದನ್ನು ಫಸ್ಟು ತ್ಯಾವ ಮಾಡ್ಕೋಬೇಕು. ಕ್ಲಾತು ಫುಲ್ ಆ ಕ್ಲಾತ್ನ ನೆನೆಸ್ಕೊಂಡು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ನಾವು ಊಟ ತಿಂತೀವಲ್ಲ, ಆ ಪ್ಲೇಟ್ ಮೇಲ್ಗಡೆ ಆ ಕ್ಲಾತ್ನ ಹಾಕ್ಕೊಂಡು ನಮಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಆ ಸೈಜಲ್ಲಿ ನಾವು ಈ ಥರ ತಟ್ಟಬೇಕಾಗತ್ತೆ. ತುಂಬ ತೆಳ್ಳಗೆ ಕೂಡ ನಾವು ಮಾಡ್ಕೋಬೋದು, ತುಂಬ ಈಸಿ. ರೊಟ್ಟಿ ಮಾಡೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು ಕೂಡ ಆರಾಮಾಗಿ ಈ ರೊಟ್ಟಿನ ಮಾಡ್ಕೋಬೋದು. ನನಗೆ ಕೂಡ ಯಾವುದೇ ಥರ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ, ಬಟ್ ಇದು ತುಂಬ ಈಸಿ. ಅವಾಗವಾಗ ನಾನು ಮಾಡ್ತಾ ಇರ್ತೀನಿ. ಇವಾಗ ಸ್ಟವ್ ಮೇಲೆ ಹೆಂಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ನಾವು ತಟ್ಟಿರೋ ರೊಟ್ಟಿನ ಹೆಂಚ್ ಮೇಲೆ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಹಾಗೆ ಬಿಡಿ. ಆಮೇಲೆ ನಿಧಾನಕ್ಕೆ ಇನ್ನೊಂದು ಸೈಡು ಟರ್ನ್ ಮಾಡ್ಕೋಬೇಕು. ಸೊ ಇನ್ನೊಂದು ಸೈಡು ಕೂಡ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗತ್ತೆ. 2 ಕಡೆನೂ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಚೆನ್ನಾಗೇ ಸುಟ್ಕೋಬೇಕು. ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ. ಬಟ್ ನಾವು ಈ ರೊಟ್ಟಿನ ಮೀಡಿಯಂ ಫ್ಲೇಮಲ್ಲೇ ಸುಟ್ಕೋಬೇಕಾಗತ್ತೆ. ಈ ರಾಗಿ ರೊಟ್ಟಿಗೆ ಕಾಯಿ ಚಟ್ನಿ, ಆನಿಯನ್ ಚಟ್ನಿ, ಇಲ್ಲ ಅಂತಂದರೆ ಶೇಂಗಾ ಚಟ್ನಿ, ಎಲ್ಲ ಥರ ಚಟ್ನಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ರಿಯಲಿ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೋಡಿ, ರೊಟ್ಟಿ ಮತ್ತು ಆನಿಯನ್ ಚಟ್ನಿ ಮತ್ತು ಸಲಾಡು. ಬನ್ನಿ ಎಲ್ಲರೂ ಊಟ ಮಾಡೋಣ. ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಸೊ ಮಾರ್ನಿಂಗ್ ಆದರೆ ಆಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ನಮ್ದಂತೂ ಊಟ ಬೇಗ ಆಗುತ್ತೆ. 6 ಗಂಟೆ 6:30 ಮ್ಯಾಕ್ಸಿಮಮ್ 7 ಗಂಟೆ ಒಳಗೆ ಊಟ ಮಾಡ್ತೀವಿ. ಆ್ಯಂಡ್ ನಾನು ಕೂಡ ಕಿಚನಲ್ಲಿ ಎಲ್ಲ ಕೆಲಸ ಬೇಗನೆ ಮುಗಿಸ್ಬಿಡ್ತೀನಿ. ವಿತಿನ್ 7-7:30 ಎಲ್ಲ ಕೆಲಸ ಮುಗಿಸಿ ಇನ್ನು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಾಗೆ ಇನ್ನು ವೀಡಿಯೋಸ್ ಏನಾದರೂ ಎಡಿಟಿಂಗ್ ಇದ್ದರೆ ಮಾಡ್ಕೊತೀನಿ. ಮತ್ತು ನಮ್ಮ ಮಕ್ಕಳಂತೂ ಇಬ್ಬರು ತುಂಬ ಚೆನ್ನಾಗಿ ಓದ್ಕೊತಿದ್ದಾರೆ. ಸೊ ದೊಡ್ಡೋಳು ಚಿಕ್ಕೋಳಿಗೆ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾಳೆ. ಅದು ಎಲ್ಲ ಟೈಮಲ್ಲಿ ಇದೇ ಥರ ಇರೋದಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಜಗಳ ಆಡ್ತಾರೆ, ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಆ್ಯಂಡ್ ತುಂಬ ಚೆನ್ನಾಗಿ ಓದ್ಕೊತಾರೆ. ಸೊ ಈ ಥರ ನಮ್ಮ ಮಕ್ಕಳಿಬ್ರು. ಸೊ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಮುಗೀತಾ ಹೋಮ್ವರ್ಕ್ ಎಲ್ಲ? ಮುಗೀತು. ವೆರಿ ಗುಡ್, ವೆರಿ ಗುಡ್. ಸೊ ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಸರಿ, ಓಕೆ, ನಾನು ಮಾತಾಡ್ತೀನಿ. ಬಿಟ್ಸ್ ಆಫ್ ಪೇಪರ್ ಎಲ್ಲಿದೆ? ಅಲ್ಲ, ಆಯ್ತಾ? ಸರಿ, ವೆರಿ ಗುಡ್. ಸೊ ಈಗ ಟೈಮ್ ನೋಡಿದ್ರೆ ಆಲ್ರೆಡಿ 10 o'clock ಆಗಿದೆ. ಈಗ ಮಲ್ಕೋಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್. ಸೇ ಗುಡ್ ನೈಟ್. ಗುಡ್ ನೈಟ್.